ಬದುಕಲ್ಲಿ ಪ್ರೀತಿನ ಕಳ್ಕೊಂಡು ಉಸಿರಾಡ್ತಾ ಇದ್ದೀನಿ ನಾನು. ದೇವಕಿ, ಜೈ ನನ್ನ ಲೈಫಲ್ಲಿ ವಾಪಸ್ ಬಂದಿದ್ದಾನೆ. ನಾನು ಅವನನ್ನ ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. ನೋಡಿ, ಅವನೇ ಕೊಟ್ಟಿರೋ ಗಿಫ್ಟ್. 22 ವರ್ಷಗಳ ಹಿಂದೆ ಇದೇ ಗಿಫ್ಟ್ನ ಅವನು ನನಗೆ ಕೊಟ್ಟಿದ್ದ. ಆದ್ರೆ ಆಗ ನೀವು ಅದನ್ನ ಕಿತ್ಕೊಂಡಿದ್ರಿ. ಈ ಕಿತ್ಕೊಳ್ಳಿ ನೋಡೋಣ. ಬದುಕಿರೋ ಮನುಷ್ಯ ಸತ್ತಿದನಂತ ಹೇಳೋಕೆ ನಿಮಗೆ ಮನ್ಸರು ಹೇಗೆ ಬಂತು? ಇಷ್ಟೊಂದು ದೊಡ್ಡ ಸುಳ್ಳ? ನೀವು ಒಂದು ಸತ್ಯ ಹೇಳ್ತಿದ್ರೆ ನನ್ನ ದೃಷ್ಟಿಯಲ್ಲಿ ನಿಮ್ಮ ಮರ್ಯಾದೆ ಇನ್ನೂ ಜಾಸ್ತಿ ಆಗ್ತಿತ್ತು. ನೀವ್ ಹೇಳಿರೋದು ಒಂದೇ ಸುಳ್ಳ, ಇಲ್ಲ ಇನ್ನು ಯಾವ್ಯಾವ ಸುಳ್ಳು ಹೇಳಿ ನನ್ನ ಕಣ್ಣ ಮಣ್ಣು ಹಚ್ಚಿದ್ದೀರಾ? ಏನಾಯ್ತು? ಒಂದೇ ಪ್ರಶ್ನೆಗೆ ಸುಮ್ಮನಾಗ್ಬಿಟ್ರಿ. ಮರ್ಯಾದೆ, ನೆಮ್ಮದಿ ಅಂತ ದೊಡ್ಡ ದೊಡ್ಡ ಪದಗಳನ್ನ ಬಳಸ್ತಾ ಇದ್ರಿ. ಈಗ ಉತ್ತರ ಕೊಡಿ. ಹೇಳ್ತಾ ಹೋದ್ರೆ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ನೀವು ಉತ್ತರ ಕೊಡ್ಬೇಕಾಗುತ್ತೆ. ಎಲ್ರು ಅಷ್ಟೊಂದು ಪ್ರಶ್ನೆಗಳನ್ನ ಎದೆಲಿಟ್ಕೊಂಡಿದ್ದಾರೆ. ಅವ್ರು ಯಾರು ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇದ್ದೀನಿ. ನನ್ನ ಎಲ್ಲ ಪ್ರಶ್ನೆಗೂ ನನಗೆ ಉತ್ತರ ಬೇಕು. ಹ್ಯುಮ್ಯಾನಿಟಿ ಅಂತ ಒಂದಿದೆಯಲ್ಲ, ಅದಕ್ಕೆ ನಾನು ಸುಮ್ಮನೆ ಇರಬೇಕು. ನಿಮ್ ಆರೋಗ್ಯ ತಲೆಯಲ್ಲಿಟ್ಕೊಂಡು ಸುಮ್ಮನೆ ಇರಬೇಕು. ಪ್ರಶ್ನೆಗಳನ್ನ ಕೇಳ್ತಾ ಹೋದಷ್ಟು ಉತ್ತರ ಕೊಡಕ್ಕಾಗ್ದಿರೋ ನೀವೇ ಹೇಳಿರೋ ಸುಳ್ಳುಗಳೇ ನಿಮ್ ಎದೆನ ಇರಿದು ಘಾಸಿ ಮಾಡ್ತವೆ. ಅದು ನನಗಿಷ್ಟ ಇಲ್ಲ. ಆದ್ರೆ ನೀವೇ ನಿಮ್ಮ ಕೈಯಾರೆ ನಿಮ್ ಮಕ್ಕಳ ಜೀವನನ ಹಾಳು ಮಾಡ್ಬಿಟ್ರಲ್ಲ. ಗೊಂಬೆ 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 ಅಂತ ಕರೆದು ಕೀಲಿ ಕೈ ಮುರಿದು ಶೋಕೇಸಲ್ಲಿ ಇಟ್ಬಿಟ್ರಲ್ಲ. ಈಗ ಹೇಗ್ ಸರಿ ಮಾಡ್ತೀರಾ? 22 ವರ್ಷಗಳ ಈ ಗೊಂಬೆ ಬದುಕಲ್ಲಿ ಕಳ್ಕೊಂಡಿರೋ ಸುಖ, ನೆಮ್ಮದಿ, ಪ್ರೀತಿ ಇದನ್ನೆಲ್ಲ ವಾಪಸ್ ತಂದ್ಕೊಳಕ್ಕಾಗುತ್ತಾ ನಿಮ್ಗೆ? ವಯಸ್ಸನ್ನೋ ಶೆಲ್ಲು ಆಲ್ಮೋಸ್ಟ್ ಖಾಲಿ ಆಗಿರೋ ಗೊಂಬೆ ಮತ್ತೆ ಖುಷಿಯಾಗಿ ಹಾಡೋ ಹಾಗೆ ಮಾಡಕ್ಕಾಗುತ್ತಾ ನಿಮ್ಗೆ? ಅಣ್ಣ, ಅಣ್ಣ, ಲಕ್ಕಿ, ಕಾಫಿ ತಂದ್ಯಾ? ನೀನು ನನ್ನನ್ನು ಮಾತಾಡ್ಸಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣೆ. ಯಾಕೆ ಮಾತಾಡಿಸ್ಬೇಕು ನೀನು ನನ್ನ? ಮುದ್ದಾದ ತಂಗಿ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡೋದನ್ನು ಬಿಟ್ಬಿಟ್ಟು ನಿನ್ನ ಮೇಲೆ ಕೈ ಮಾಡಿದೆ ನಾನು. ಯಾಕೆ ಮಾತಾಡಿಸ್ಬೇಕು ನೀನು ನನ್ನ? ಯಾಕೆ ಮಾತಾಡಿಸ್ಬೇಕು? ಕಾಫಿ ತಗೋ, ಆರೋಗುತ್ತೆ. ನನ್ನ ಅಣ್ಣ ಯಾವ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಯಾಕೆಂದ್ರೆ ಅವನು ಗುರುರ ಮಕ್ಕಳು ತಪ್ಪು ಮಾಡಿದಾಗ ತಿದ್ದು ಗುರು, ತಪ್ಪೇ ಮಾಡದಿರೋ ಹಾಗೆ ಕಾಪಾಡೋ ಗುರು. ಅಂಥದ್ರಲ್ಲಿ ಅವನು ತಪ್ಪು ಮಾಡ್ತಾನ? ಸಾಧ್ಯನೇ ಇಲ್ಲ. ಲಕ್ಕಿ, ನಾನೇ ಸ್ವಲ್ಪ ಒಷ್ಟಾಗಿ ಕೇಳ್ಬಿಟ್ಟೆ. ಸಾರಿ. ಸುಮ್ಮನೆ ಹಾಗೆಲ್ಲ ಮಾತಾಡ್ಬೇಡ. ಹಾಗೆಲ್ಲ ಏನಿಲ್ಲ. ನೀನು ಮಗು ತರ ಮನ್ಸಿರೋ ಅನ್ಕಣು.
ಅಂಥದ್ರಲ್ಲಿ ನೀನ್ ಬೇರೆಯವ್ರಿಗೆ ನೋಯಿಸ್ತೀಯ, ಅದರಲ್ಲೂ ನೀನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅದಕ್ಕೇನ ನೋಯಿಸ್ತೀಯ ಅಂದ್ರೆ ಸಾಧ್ಯನೇ ಇಲ್ಲ. ನೀನು ಅದ್ ಏನೇ ಕಾರಣಕ್ಕೆ ಅದನ್ನ ಮಾಡಿರ್ಬೋದು. ಯಾಕೆ ಹಾಗೆ ಮಾಡಿದೆ, ನನಗೆ ಈಗಲೇ ಕಾರಣ ಹೇಳು ಅಂತ ನಾನೇನು ಕೇಳಲ್ಲ ಬಿಡು. ಆದ್ರೆ ನಿನ್ ಮನ್ಸಿನ ಭಾರನ ಇಳಿಸ್ಕೋಬೇಕು ಅನ್ಸಿದ್ರೆ, ನಿನ್ ನೋವನ್ನ ಹಂಚ್ಕೋಬೇಕು ಅನ್ಸಿದ್ರೆ ಈ ತಂಗಿ ಇದ್ದಾಳೆ ಅಂತ ಮರಿಬೇಡ. ಆದ್ರೂ ನೀನು ಅತ್ತಿಗೆಗೆ ಅವಮಾನ ಮಾಡಿದ್ದು ನಿಜಾನೇ. ಹೋಗ್ಲಿ ಬಿಡು, ಪದೇ ಪದೇ ಅದನ್ನೇ ಕೆದಕಿ ನಿನ್ನನ್ನು ನೋಯಿಸಲ್ಲ. ಅದಕ್ಕೆ ತುಂಬಾ ಒಳ್ಳೆಯವರು ಕಣ. ಅವರನ್ನ ನೀನು ಬೊಗಸೆಲಿಟ್ಟು ನೋಡ್ಕೊ. ಇಬ್ರು ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು ಕಣ. ನೋಡು, ಇನ್ಮೇಲೆ ಅದ್ ಏನೇ ಕಾರಣ ಇರ್ಲಿ, ನೀನ್ ಯಾವುದೇ ಕಾರಣಕ್ಕೂ ಅದಕ್ಕೆನ ಬಿಟ್ಕೊಡ್ಬೇಡ. ಅವರು ನಿನ್ ಜೊತೆಗೆ ಬದುಕ್ಬೇಕಿರೋದು. ನೀನು ಅವ್ರನ್ನ ಬಿಟ್ಕೊಟ್ರೆ ತಪ್ಪಲ್ವಾ? ನೋಡು, ಇನ್ಯಾವತ್ತೂ ನನ್ನ ಅಣ್ಣ ಅತ್ತಿಗೆಗೆ ನೋವಾಗೋ ಹಾಗೆ ನಡ್ಕೋಬಾರ್ದು, ಸರಿನಾ? ಪ್ರಾಮಿಸ್ ಮಾಡು.